ಹಾಯ್ ಚಂದನ, ಚೆನ್ನಾಗಿದ್ದೀರಾ? ಹಾಯ್ ಸರ್. ಹ್ಞೂ ಸರ್, ಚೆನ್ನಾಗಿದೆ. ಚಂದನ, ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀರಾ, ನೀವು ಯಾರು ಅಂತ? ಹಾಂ ಸರ್, ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದಾದ್ರೆ ಸರ್, ನನ್ನ ಹೆಸರು ಚಂದನ ಅಂತ. ನಾನೀಗ ಪ್ರೆಸೆಂಟ್ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ CSE AIML ಬ್ರಾಂಚ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಸೆಕೆಂಡ್ ಸೆಮ್ ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ದೀನಿ ಸರ್. ಸೊ ಅಂದರೆ ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದ್ದೀರಿ ಈಗ ಇಂಜಿನಿಯರಿಂಗಲ್ಲಿ? ಹೌದು ಸರ್. ಸೊ ಈಗ ತುಂಬ ಜನ ಇಂಜಿನಿಯರಿಂಗ್ ಸೇರ್ತಿರ್ತಾರೆ, ಅವ್ರು ಎಷ್ಟೋ ಜನಕ್ಕೆ ಇಂಜಿನಿಯರಿಂಗ್ ಬಗ್ಗೆ ಏನೂ ಮಾಹಿತಿ ಇರೋದಿಲ್ಲ. ಫಸ್ಟ್ ಇಯರಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಈ ವಿಡಿಯೋದಲ್ಲಿ ನಮಗೆ ಮಾಹಿತಿ ಕೊಡ್ತಾ ಹೋಗ್ಬೇಕು. ಕೊಡ್ತೀರಾ ಮಾಹಿತಿ? ಓಕೆ ಸರ್, ಕೊಡ್ತೀವಿ. ಸೊ ನಿಮಗೆ ಫಸ್ಟ್ ದಿನ ಇಂಜಿನಿಯರಿಂಗ್ ಕಾಲೇಜ್ ಹೋದಾಗ ಯಾವ ಥರ ಫೀಲ್ ಆಯಿತು? ಏನು ನರ್ವಸ್ ಆದ್ರಾ ಇಲ್ಲ ಖುಷಿ ಆಯ್ತಾ? ಅಂದ್ರೆ ಫಸ್ಟ್ ಹೋಗಕ್ ಮುಂಚೆ ನರ್ವಸ್ ಆಗ್ತಾ ಇತ್ತು ಸರ್. ಎಲ್ರು ಹೊಸ ಫ್ರೆಂಡ್ಸು, ಓಕೆ ಯಾರು ಗೊತ್ತಿರಲ್ಲ, ಹೆಂಗಿರುತ್ತೋ ಏನೋ ಅಂತ. ಓಕೆ ಬಟ್ ಫಸ್ಟ್ ಡೇ ಹೋದಾಗ ನಮ್ಗೇನು ಕ್ಲಾಸಸ್ ಇರ್ಲಿಲ್ಲ, ನನ್ಗೆ ಯಾರು ಫ್ರೆಂಡ್ಸು ಇರ್ಲಿಲ್ಲ. ಬಟ್ ಏನು ಫೀಲ್ ಆಗಿಲ್ಲ ಸರ್, ಆತರ ಏನ್ ಭಯ ಆಗಿಲ್ಲ. ಓಕೆ ಫಸ್ಟ್ ಒಂದ್ ಸ್ವಲ್ಪ ಓರಿಯಂಟೇಶನ್ ಮಾಡಿದ್ರು, ಓಕೆ ಆತರ ಏನ್ ಭಯ ಆಗಲ್ಲ ಸರ್. ಮಾಮೂಲಿ PUC ತರನೇ ಇರುತ್ತೆ, ಏನ್ ಡಿಫ್ರೆನ್ಸ್ ಇರಲ್ಲ. ಓಕೆ. ಮತ್ತೆ ಹಾಗಾದ್ರೆ ಈಗ ಫಸ್ಟ್ ದಿನ ಕಾಲೇಜ್ಗೆ ಹೋದ ತಕ್ಷಣ ಫಸ್ಟ್ ದಿನನೇ ಕ್ಲಾಸಸ್ಸಲ್ಲಿ ಪಾಠ ಸ್ಟಾರ್ಟ್ ಮಾಡ್ಬಿಟ್ರಾ, ಇಲ್ಲ ಏನಾದರೂ ಬೇರೆ ಪ್ರೋಗ್ರಾಮ್ ಓರಿಯೆಂಟೇಷನ್ ಆ ಥರ ಏನಾದರೂ ಇತ್ತಾ ನಿಮ್ಮ ಕಾಲೇಜಲ್ಲಿ? ಇಲ್ಲ ಸರ್, ಫಸ್ಟ್ ಡೇನೆ ಕ್ಲಾಸಸ್ ಸ್ಟಾರ್ಟ್ ಮಾಡಲ್ಲ. 1 ವೀಕ್ SIP ಅಂತ ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಓಕೆ ಅದ್ರಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆ ಹೇಳ್ತಾರೆ, ಮತ್ತೆ ಎಲ್ಲ ಕಾಲೇಜ್ ಬಗ್ಗೆ ಹೇಳ್ತಾರೆ, ಕಾಲೇಜ್ ಹೇಗಿರುತ್ತೆ, ಪ್ಲೇಸ್ಮೆಂಟ್ಸ್ ಬಗ್ಗೆ ಎಲ್ಲ ಅದ್ರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಯಾವ್ದೇ ಕ್ಲಾಸಸ್ ಮಾಡಲ್ಲ, 1 ವೀಕ್ ಏನು ಕ್ಲಾಸಸ್ ಮಾಡಿಲ್ಲ. ಸೊ ಹಾಗಾದ್ರೆ ಫಸ್ಟ್ ಒಂದು ವಾರ ನಿಮ್ಮ ಕಾಲೇಜಲ್ಲಿ ಏನೇನು ಇರುತ್ತೆ, ಇಂಜಿನಿಯರಿಂಗ್ ಮಾಡಿದ್ರೆ ಏನಾಗುತ್ತೆ, ಏನೇನು ಅಂತೆಲ್ಲ ಮಾಹಿತಿ ಓರಿಯೆಂಟೇಷನಲ್ಲಿ ಎಲ್ಲ ಕಾಲೇಜಲ್ಲೂ ಕೊಡ್ತಾರೆ ಅನ್ಕೊಂತೀನಿ, ನಿಜ ಅಲ್ವಾ? ಹೌದು, ಎಲ್ಲಾ ಕಾಲೇಜಸ್ ಅಲ್ಲೂ ಅದೇ ಮಾಡ್ತಾರೆ ಸರ್. ಸೊ ನಾನು ಕೇಳ್ಪಟ್ಟಂಗೆ ಇಂಜಿನಿಯರಿಂಗಲ್ಲಿ ಫಿಸಿಕ್ಸ್ ಸೈಕಲ್ ಮತ್ತೆ ಕೆಮಿಸ್ಟ್ರಿ ಸೈಕಲ್ ಅಂತ ಇರುತ್ತೆ, ನಿಜನಾ? ಇರುತ್ತಾ ಆ ಥರ? ಹೌದು ಸರ್, ಫಸ್ಟ್ ಇಯರ್ ಅಲ್ಲಿ ಫಿಸಿಕ್ಸ್ ಸೈಕಲ್ ಮತ್ತೆ ಕೆಮಿಸ್ಟ್ರಿ ಸೈಕಲ್ ಅಂತ ಇರುತ್ತೆ. ಓಕೆ ಸೊ ಅದ್ರಲ್ಲಿ ಬ್ರಾಂಚಸ್ ಡಿವೈಡ್ ಮಾಡ್ತಾರೆ ಸರ್, ಸ್ವಲ್ಪ ಫಿಸಿಕ್ಸ್ ಸೈಕಲ್ಗೆ, ಸ್ವಲ್ಪ ಕೆಮಿಸ್ಟ್ರಿ ಸೈಕಲ್ಗೆ ಅಂತ. ನಾನು ಫಸ್ಟ್ ಸೆಮ್ ಅಲ್ಲಿ ಫಿಸಿಕ್ಸ್ ಸೈಕಲ್ ಓದೆ, ಸೆಕೆಂಡ್ ಸೆಮ್ ಅಲ್ಲಿ ಕೆಮಿಸ್ಟ್ರಿ ಸೈಕಲ್ ಓದೆ ಸರ್. ಸೊ ಹಾಗಾದ್ರೆ ಯಾರೇ ಇಂಜಿನಿಯರಿಂಗ್ ಸೇರಿದ್ರು 2 ಸೈಕಲ್ಲು ಫಸ್ಟ್ ಇಯರಲ್ಲಿ ಓದಬೇಕು, ಫಿಸಿಕ್ಸ್ ಕೆಮಿಸ್ಟ್ರಿ ಸೈಕಲ್ಲು. ಹೌದು ಸರ್. ಸೊ ನೀವು ಹೌದು ಸರ್, ಕಂಪಲ್ಸರಿ. ಫಸ್ಟ್ ಸೆಮ್ಮಲ್ಲಿ ಫಿಸಿಕ್ಸ್ ಸೈಕಲ್ ಓದಿದ್ದೀರಿ? ಹೌದು ಸರ್. ಓಕೆ. ಸೊ ಯಾವ ಥರ ಇತ್ತು ಸಿಲೆಬಸ್ ಎಲ್ಲ? PUC ಯಲ್ಲಿ ಓದಿರೋ ಫಿಸಿಕ್ಸ್ ಇರುತ್ತಾ, ಇಲ್ಲ ಇಂಜಿನಿಯರಿಂಗ್ ಅಲ್ಲಿ ಬೇರೆ ಥರ ಇರುತ್ತಾ? ಇಲ್ಲ ಸರ್, PUC ಅಲ್ಲಿ ನಾವ್ ಏನ್ ಓದಿರ್ತೀವಿ ಅದೇ ಫಿಸಿಕ್ಸ್ ಇರುತ್ತೆ. ಓಕೆ ಬಟ್ PUC ಅಲ್ಲಿ ಮೇನ್ ಟಾಪಿಕ್ಸ್ ಓದಿರ್ತೀವಿ ಅಷ್ಟೇ, ಡೆಪ್ತ್ ಆಗಿ ಓದಿರಲ್ಲ ಟಾಪಿಕ್ಸ್ ನ. ಓಕೆ ಇಂಜಿನಿಯರಿಂಗ್ ಅಲ್ಲಿ ಅದೇ ಟಾಪಿಕ್ಸ್ ನ ಡೆಪ್ತ್ ಆಗಿ ಓದ್ತೀವಿ ಅಷ್ಟೇ. ಅದೇ ಫಿಸಿಕ್ಸ್ ಮತ್ತೆ ಅದೇ ಮ್ಯಾಥ್ಸ್ ಎಲ್ಲ ಸೇಮ್ ಇರುತ್ತೆ ಸರ್ ಫಸ್ಟ್ ಇಯರ್ ಅಲ್ಲಿ. ಅದೇ ಸೇಮ್ PU ಅಲ್ಲಿ ಏನ್ ಓದಿರ್ತೀವಿ ಅದೇ ಇರುತ್ತೆ. ಬಟ್ PU ಅಲ್ಲಿ ಒಂದ್ ಸ್ವಲ್ಪ ಕೆಮಿಸ್ಟ್ರಿ ಅಲ್ಲಿ ರಿಯಾಕ್ಷನ್ಸ್ ಇರುತ್ತೆ. ಇಂಜಿನಿಯರಿಂಗ್ ಅಲ್ಲಿ ಆರ್ಗ್ಯಾನಿಕ್ ಇರಲ್ಲ, ಫುಲ್ ಫಿಸಿಕಲ್ ಕೆಮಿಸ್ಟ್ರಿ ಇರುತ್ತೆ. ಫುಲ್ PU ಸಿಲೆಬಸ್ ಇರುತ್ತೆ ಸರ್, ಅದನ್ನ ಸ್ವಲ್ಪ ಡೆಪ್ತ್ ಆಗಿ ಓದ್ತೀವಿ ಅಷ್ಟೇ. ಸೊ ಈಗ ಫಿಸಿಕ್ಸ್ ಸೈಕಲ್ ಅಂದ್ರೆ ಪೂರ್ತಿ ಫಿಸಿಕ್ಸ್ ಓದ್ತೀರಾ, ಬೇರೆ ಸಬ್ಜೆಕ್ಟ್ ಓದ್ತೀರಾ? ಇಲ್ಲ ಸರ್, ಫಿಸಿಕ್ಸ್ ಸೈಕಲ್ ಅಂದ್ರೆ ಫಿಸಿಕ್ಸ್ ಒಂದು ಇನ್ಕ್ಲೂಡ್ ಆಗಿರುತ್ತೆ ಅಷ್ಟೇ. ಓಕೆ ಬಟ್ ಫಿಸಿಕ್ಸ್ ಇರುತ್ತೆ, ಮ್ಯಾಥ್ಸ್ ಇರುತ್ತೆ, ಮತ್ತೆ ಎಲೆಕ್ಟ್ರಾನಿಕ್ಸ್ ಮತ್ತೆ ಮೆಕ್ಯಾನಿಕಲ್ ಅಂತ ಒಂದು ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ, ಯಾವ್ದಾದ್ರು ತಗೋಬಹುದು. ಓಕೆ ಮತ್ತೆ CAD ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ಓಕೆ ಅದು ನಮ್ಗೆ ಹೆಲ್ಪ್ ಆಗಕ್ಕೆ. ಇಂಜಿನಿಯರಿಂಗ್ ಅಂದ್ರೆ ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತ, ಅದು ನಮ್ಗೆ ಏನ್ ಹೆಲ್ಪ್ ಮಾಡುತ್ತೆ ಆ ತರ ಒಂದು ಸಬ್ಜೆಕ್ಟ್ ಇರುತ್ತೆ. ನೆಕ್ಸ್ಟ್ ಸಾಫ್ಟ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಡೆವಲಪ್ ಆಗಕ್ಕೆ ಸಾಫ್ಟ್ ಸ್ಕಿಲ್ಸ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಮತ್ತೆ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಇರುತ್ತೆ, C ಪ್ರೋಗ್ರಾಮಿಂಗ್ ಅಂತ. 9 ಸಬ್ಜೆಕ್ಟ್ಸ್ ಇರುತ್ತೆ ಸರ್ ಟೋಟಲ್. ಸೊ ಫಿಸಿಕ್ಸ್ ಸೈಕಲ್ ಅಲ್ಲಿ 9, ಕೆಮಿಸ್ಟ್ರಿ ಸೈಕಲ್ ಅಲ್ಲಿ 9 ಸಬ್ಜೆಕ್ಟ್ಸ್. ಒಂದು ವರ್ಷಕ್ಕೆ 18 ಸಬ್ಜೆಕ್ಟ್ಸ್ ಓದಬೇಕು. ಓಕೆ, ಟೋಟಲ್ ಆಗಿ 18 to 20 ಸಬ್ಜೆಕ್ಟ್ಸ್ ನೀವು 1 ಇಯರ್ ಅಲ್ಲಿ ಕಂಪ್ಲೀಟ್ ಮಾಡ್ತೀರಿ? ಹೌದು ಸರ್. ಸೊ ಹಾಗಾದ್ರೆ ಈಗ ಈ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ ಈಗ ಯಾರೇ ಫಸ್ಟ್ ಇಯರ್ ಸೇರಿದ್ರು ಎಲ್ಲರಿಗೂ ಸೇಮ್ ಸಿಲೆಬಸ್ ಇರುತ್ತಾ, ಯಾವುದೇ ಬ್ರಾಂಚ್ ಹೌದು ಆದ್ರೂ? ಸರ್, ಎಲ್ಲ ಸೇಮ್. ಅಂದ್ರೆ ಸ್ವಲ್ಪ EC ಮಾತ್ರ ಡಿಫರ್ ಆಗುತ್ತೆ, EC ಮಾತ್ರ ಡಿಫರ್ ಆಗುತ್ತೆ ಸರ್, ಫಿಸಿಕ್ಸ್ ಕೆಮಿಸ್ಟ್ರಿ. ಓಕೆ. ಬಟ್ ಮ್ಯಾಥ್ಸ್ ಎಲ್ಲ ಸೇಮ್ ಸಿಲೆಬಸ್ ಇರುತ್ತೆ ಎಲ್ಲ ಬ್ರಾಂಚ್. ಸೊ ಎಲ್ಲ ಬ್ರಾಂಚ್ಗೂ ಸೇಮ್ ಇರುತ್ತೆ. IT ರಿಲೇಟೆಡ್ ಬ್ರಾಂಚಸ್ಗೆಲ್ಲ ಸೇಮ್ ಸಿಲೆಬಸ್ ಇರುತ್ತೆ, ಯಾವುದೇ ಬ್ರಾಂಚ್ ತೊಗೊಂಡ್ರು ಎಲ್ಲರಿಗೂ ಸೇಮ್ ಇರುತ್ತೆ. ಸೊ ಮತ್ತೆ ಈಗ ಜನರಲ್ ಆಗಿ ನಾವು ಎಲ್ಲಾರು ಸ್ಟೂಡೆಂಟ್ಸ್ನ ಕೇಳೋ ಪ್ರಶ್ನೆ, ಇಲ್ಲ ಪೇರೆಂಟ್ಸ್ ನಮ್ಮನ್ನ ಫ್ಯಾಕಲ್ಟಿನ ಏನಂತ ಕೇಳ್ತಾರೆ ಅಂದರೆ, ಸರ್ ನಮ್ಮ ಮಗ ಇಲ್ಲ ಮಗಳು ಇಂಜಿನಿಯರಿಂಗ್ ಸೇರ್ತಿದ್ದಾಳೆ, ಲ್ಯಾಪ್ಟಾಪ್ ಫಸ್ಟ್ ಇಯರಲ್ಲೇ ಕೊಡಿಸ್ಬೇಕಾ ಅಂತ ಕೇಳ್ತಾರೆ. ಸೊ ಅವಶ್ಯಕತೆ ಇದೆಯಾ ಫಸ್ಟ್ ಇಯರಲ್ಲೇ ಲ್ಯಾಪ್ಟಾಪ್? ಹೌದು ಸರ್, ಈಗಿರೋ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಇಯರ್ ಅಲ್ಲೇ ತಗೊಂಡ್ರೆ ಬೆಸ್ಟ್. ಈಗ ನಾವು ಸೆಕೆಂಡ್ ಇಯರ್ ಹೋದ್ಮೇಲೆ ಪ್ರಾಜೆಕ್ಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ, ಓಕೆ ನಾವ್ ಅವಾಗೆ ಯೂಸ್ ಮಾಡೋ ಬದಲು ಹೀಗೆ ತಗೊಂಡು ಫಸ್ಟ್ ಇಯರ್ ಅಲ್ಲಿ ಬೇಸಿಕ್ಸ್ ಕಲ್ತ್ಕೋಬಹುದು. ಎಲ್ಲ ಕಲ್ತ್ಕೊಂಡ್ರೆ ಸೆಕೆಂಡ್ ಇಯರ್ಗೆ ಬೇಗ ಕೋಡಿಂಗ್ ಎಲ್ಲ ಮಾಡಿ ಬೇಗ ಪ್ರಾಜೆಕ್ಟ್ಸ್ ನ ಅಂದ್ರೆ ಡೆವಲಪ್ ಮಾಡ್ಬೋದು. ಸೆಕೆಂಡ್ ಇಯರ್ ತಗೊಂಡ್ರೆ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು, ಪ್ರಾಕ್ಟೀಸ್ ಇರಲ್ಲ. ಸೊ ಫಸ್ಟ್ ಇಯರ್ಗೆ ತಗೋಬೇಕು ಸರ್. ಆಗ್ಲಿಲ್ಲ ಅಂದ್ರೆ ತಗೊಳಕ್ಕೆ ಆಗಲ್ಲ ಅಂದ್ರೆ ಓಕೆ, ಸೆಕೆಂಡ್ ಇಯರ್ಗೂ ತಗೋಬಹುದು, ಅಂದ್ರೆ ಕಂಪಲ್ಸರಿ ಅಂತ ಏನಿಲ್ಲ ಸರ್. ಸೊ ಇನ್ನೊಂದು, ಈಗ PUC ಯಲ್ಲಿ ಫ್ಯಾಕಲ್ಟಿ ಏನು ಮಾಡ್ತಾರೆ ಅಂದರೆ, ಟೀಚರ್ಸ್ ಏನು ಮಾಡ್ತಾರೆ ಅಂದರೆ ಓದಿ 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 ಅಂತೇಳಿ ನಿಮ್ಮ ಹಿಂದೆ ಬಿದ್ದಿರ್ತಾರೆ, ನಿಜ ಅಲ್ವಾ?
ಅದೇ ತರ ಹೌದು ಸರ್. ಇಂಜಿನಿಯರಿಂಗ್ ಅಲ್ಲೂ ಅದೇ ತರ ಇರ್ತಾರ ಫ್ಯಾಕಲ್ಟಿ, ಒಬ್ಬೊಬ್ಬರಿಂದನೇ ಓದಿ 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 ಅಂತ ಫೋರ್ಸ್ ಮಾಡ್ತಿರ್ತಾರೆ ಎಲ್ಲ ಕಾಲೇಜಲ್ಲೂ? ಇಲ್ಲ ಸರ್, ಯಾವ ಟೀಚರ್ಸ್ ಫೋರ್ಸ್ ಮಾಡಲ್ಲ. ಅವ್ರು ಟೀಚ್ ಮಾಡ್ತಾರೆ, ಮತ್ತೆ ಓದ್ರಿ, ಒಳ್ಳೆ ಸ್ಕೋರ್ ಮಾಡ್ಕೊಳ್ರಿ ಫಸ್ಟ್ ಇಯರ್ ಅಲ್ಲೇ, ಒಳ್ಳೆ ಸ್ಕೋರ್ ಮೇಂಟೈನ್ ಮಾಡ್ರಿ ಈಗ್ಲಿಂದ ಅಂತ ಹೇಳ್ತಾರೆ. ಬಟ್ ಎಲ್ರಿಗೂ ಅಷ್ಟು PUC ತರ ಯಾರು ಫೋರ್ಸ್ ಮಾಡಲ್ಲ ಎಲ್ಲ ಸ್ಟೂಡೆಂಟ್ಸ್ಗೂ. ಸೊ ಫ್ರೆಂಡ್ಲಿ ಇರ್ತಾರ ಫ್ಯಾಕಲ್ಟಿ, ಇಂಜಿನಿಯರಿಂಗ್ ಫ್ಯಾಕಲ್ಟಿ, ಇಲ್ಲ ಭಯ ಪಡೋ ತರ ಇರ್ತಾರೆ ಎಲ್ಲ? ಏನಿಲ್ಲ ಸರ್, PU ಫ್ಯಾಕಲ್ಟಿ ತರನ ಫ್ರೆಂಡ್ಲಿ ಆಗೇ ಇರ್ತಾರೆ, ಅಷ್ಟೇ ಏನ್ ಅನ್ಸಲ್ಲ. ಬಟ್ ಟೀಚಿಂಗ್ ಅಲ್ಲಿ ಒಂದ್ ಸ್ವಲ್ಪ ಡಿಫರ್ ಆಗುತ್ತೆ ಅಷ್ಟೇ. PU ಅಲ್ಲಿ ಬೋರ್ಡ್ ಟೀಚಿಂಗ್ ಮಾಡ್ತಾರೆ, ಇಂಜಿನಿಯರಿಂಗ್ ಅಲ್ಲಿ ಯಾರು ಬೋರ್ಡ್ ಟೀಚಿಂಗ್ ಮಾಡಲ್ಲ, ಎಲ್ಲ PPT ಟೀಚಿಂಗ್ ಇರುತ್ತೆ. ಟೀಚಿಂಗ್ ಅಲ್ಲಿ ಒಂದ್ ಸ್ವಲ್ಪ ಡಿಫರ್ ಆಗುತ್ತೆ ಅಷ್ಟೇ ಸರ್. ಓಕೆ, ಈಗ ಕಾಲೇಜ್ ವಿಷಯಕ್ಕೆ ಬಂದಾಗ ಫ್ರೆಶರ್ಸ್ ಪಾರ್ಟಿ ಮಾಡಿದ್ರಾ ನಿಮಗೆ ನಿಮ್ಮ ಬ್ರಾಂಚಲ್ಲಿ? ಈಗ ಇಂಜಿನಿಯರಿಂಗ್ ಸೇರಿದಾಗ ಫ್ರೆಶರ್ಸ್ ಪಾರ್ಟಿ ಅನ್ನೋದೊಂದು ಕಲ್ಚರ್ ಮಾಡ್ತಾರೆ ಎಲ್ಲ ಕಾಲೇಜ್ಗಳಲ್ಲಿ. ನಿಮ್ಮ ಕಾಲೇಜಲ್ಲಿ ನಿಮ್ಮ ಬ್ರಾಂಚಲ್ಲಿ ಮಾಡಿದ್ರಾ? ಹೌದು, ಬ್ರಾಂಚ್ ವೈಸ್ ಏನ್ ಮಾಡಿಲ್ಲ ಸರ್, ಎಲ್ರಿಗೂ ಒಂದೇ ಸರಿ ಮಾಡಿದ್ರು. ಓಕೆ. ಅದ್ ಫ್ರೆಶರ್ಸ್ ಪಾರ್ಟಿ ಮತ್ತೆ ಇನಾಗ್ರೇಷನ್ ಪ್ರೋಗ್ರಾಮ್ ಅಂತ ಮಾಡಿದ್ರು ಎಲ್ರಿಗೂ ಒಂದೇ ಸರಿ. ಓಕೆ. ನಮ್ ಬ್ರಾಂಚ್ ವೈಸ್ ಏನ್ ಮಾಡ್ಲಿಲ್ಲ. ಅದ್ರಲ್ಲಿ ಪ್ರಿನ್ಸಿಪಲ್ ಅದೇ ಕಾಲೇಜ್ ಬಗ್ಗೆ ಎಲ್ಲ ಹೆಂಗಿರುತ್ತೆ, ಕಾಲೇಜ್ ಹೇಗ್ ನಡೆಯುತ್ತೆ ಅದೆಲ್ಲ ಹೇಳಿದ್ರು. ಮತ್ತೆ ಸೀನಿಯರ್ಸ್ ಗೆಲ್ಲ ಎನ್ಕರೇಜ್ ಮಾಡಿದ್ರು, ಯಾರು ಡಿಪಾರ್ಟ್ಮೆಂಟ್ ವೈಸ್ ಫಸ್ಟ್ ಬಂದಿರ್ತಾರೆ ಟಾಪರ್ಸ್, ಅವ್ರಿಗೆಲ್ಲ ಎನ್ಕರೇಜ್ ಮಾಡಿದ್ರು. ಅವಾಗ ನಮಗೂ ಅನ್ನಿಸ್ತು ನಾವು ಈ ಪ್ಲೇಸ್ ತಗೋಬೇಕು ಅಂತ. ಸೊ ಹಾಗಾದ್ರೆ ನಿಮಗೆ ನಿಮ್ಮ ಸೀನಿಯರ್ಸ್ ಯಾರು ನಿಮಗೆ ಫ್ರೆಶರ್ಸ್ ಪಾರ್ಟಿ ಮಾಡಿಲ್ಲ? ಹಂಗಾರೆ ಕಲ್ಚರ್ ಚೆನ್ನಾಗಿಲ್ಲ, ಹಾಗಾದ್ರೆ ಮಾಡಬೇಕಲ್ವಾ, ಚೆನ್ನಾಗಿರ್ತಿತ್ತಲ್ವಾ? ಓಕೆ, ಮಾಡಿಲ್ಲ ಸರ್. ಓಕೆ, ಹಂಗಾದ್ರೆ ಈಗ ಓಕೆ, ನಿಮಗೆ ಟೀಚರ್ಸು ಇಲ್ಲ ಮಾರ್ಕ್ಸ್ ಜಾಸ್ತಿ ತೆಗ್ದಿರೋರು ಮಾತ್ರ ನಿಮಗೆ ಇಂಟ್ರಾಕ್ಟ್ ಆಗಿದ್ದಾರೆ. ಸೊ ನಿಮ್ಮ ಸೀನಿಯರ್ಸ್, ನಾನು AML ಅಲ್ಲಿ ಸೀನಿಯರ್ ಇದ್ದೀನಿ ಅಂತೇಳಿ ರ್ಯಾಗ್ ಮಾಡೋದು ಬಂದು ಕ್ಲಾಸಲ್ಲಿ ಇಲ್ಲ ಕ್ಯಾಂಪಸಲ್ಲಿ ರ್ಯಾಗಿಂಗ್ ಮಾಡೋದು ಆ ಥರ ನಡೆಯುತ್ತಾ? ಏನಿಲ್ಲ ಸರ್, ಆತರ ಏನ್ ಕಾಲೇಜಲ್ಲಿ ನಡೀತಾ ಇಲ್ಲ. ಅದು ಫಸ್ಟ್ ನಮ್ಗೆ ಇಂಡಕ್ಷನ್ ಪ್ರೋಗ್ರಾಮ್ ಮಾಡಿದಾಗೆ ಫಸ್ಟ್ ಕಾಲೇಜ್ಗೆ ಹೋದಾಗ ಅವಾಗ್ಲೇ ಹೇಳಿದ್ರು. ಅವ್ರ ಆ ರ್ಯಾಗಿಂಗ್ ಪ್ರೋಸೆಸ್ ಅಂತಾನೆ ಒಬ್ಬ ಟೀಚರ್ ರೆಸ್ಪಾನ್ಸಿಬಲ್ ತಗೊಂಡಿದ್ರು, ಅವರೇ ಹೇಳಿದ್ರು ಆತರ ಏನಾದ್ರು ಆದ್ರೆ ಕಂಪ್ಲೇಂಟ್ ಮಾಡ್ರಿ ಅಂತ. ಆತರ ಏನು ಆಗಿಲ್ಲ ಸರ್ ಕ್ಯಾಂಪಸ್ ಅಲ್ಲಿ. ಸೊ ಇಂಜಿನಿಯರಿಂಗ್ ಯಾವುದೇ ಕಾಲೇಜಲ್ಲೂ ಈಗ ರೀಸೆಂಟ್ ಆಗಿ ಎಲ್ಲೂ ರ್ಯಾಗಿಂಗ್ ಆಗೋದಿಲ್ಲ. ಸೊ ಆರಾಮಾಗಿ ಧೈರ್ಯವಾಗಿ ಇಂಜಿನಿಯರಿಂಗ್ ಸೇರ್ಬೋದು ಹುಡುಗರು. ಓಕೆ, ಸೊ ಆಯ್ತು. ನೀವು ಫಸ್ಟ್ ಇಯರ್ ಸೇರಿದ್ಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ ಇತ್ತಾ ನಿಮ್ಮ ಕಾಲೇಜಲ್ಲಿ? ಹೌದು ಸರ್, ಕಲ್ಚರಲ್ ಆಕ್ಟಿವಿಟೀಸ್ ಇತ್ತು. ಮೊನ್ನೆ ಕಾಲೇಜ್ ಫೆಸ್ಟ್ ಮಾಡಿದ್ರು ಸಂಚಲನ ಅಂತ. ಓಕೆ. ನಾನು ಅದ್ರಲ್ಲಿ ಒಂದು ಸ್ಮಾಲ್ ಆಂಕರಿಂಗ್ ಪ್ರೋಗ್ರಾಮ್ ಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಓಕೆ, ಫಸ್ಟ್ ಇಯರ್ ಹುಡುಗರಿಗೆ ಚಾನ್ಸ್ ಕೊಡ್ತಾರೆ ಆಂಕರಿಂಗ್ ಗೆ? ಈಗ ನೀವು ಇನ್ನು ಫಸ್ಟ್ ಇಯರ್ ಅಲ್ವಾ? ಸರ್ ಕೊಟ್ಟಿ. ಓಕೆ, ಅಂದ್ರೆ ಟ್ಯಾಲೆಂಟ್ ಇದೀರಿ ಅಂತ ಆಯ್ತು. ನೀವು ಪ್ರೋಗ್ರಾಮ್ಸ್ ಜಾಸ್ತಿ ಇತ್ತು ಆಕ್ಟಿವಿಟೀಸ್, ಅದಕ್ಕೆ ಯಾರ್ ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದ್ರು. ನಾನು ಒಂದು ಸ್ಮಾಲ್ ಒಂದು ಪ್ರೋಗ್ರಾಮ್ ಗೆ ಆಂಕರಿಂಗ್ ಪಾರ್ಟಿಸಿಪೇಟ್ ಮಾಡಿದ್ದೆ. ಫ್ರೆಂಡ್ಸ್, ಈಗ ಇಂಜಿನಿಯರಿಂಗ್ ಅಲ್ಲಿ ಈಗ ನೀವು ಎಲ್ಲ ಹೆಚ್ಚು ಕಮ್ಮಿ ಸ್ಕೂಲಲ್ಲಿ ಚೆನ್ನಾಗಿರ್ತಾರೆ ಫ್ರೆಂಡ್ಸು, PUC ಅಲ್ಲಿ ಫ್ರೆಂಡ್ಸ್ ಚೆನ್ನಾಗಿರ್ತಾರೆ. ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ಎಲ್ಲ ಹೇಗೆ, ಒಳ್ಳೆ ಫ್ರೆಂಡ್ಸ್ ಆಗ್ತಾರಾ? ಹೌದು ಸರ್, ನಾವು ಅಡ್ಜಸ್ಟ್ ಆಗ್ಬೇಕು, ಮತ್ತೆ ನಮ್ಗೆ ಅಡ್ಜಸ್ಟ್ ಆಗೋ ತರ ಫ್ರೆಂಡ್ಸ್ ನ ಮಾಡ್ಕೊಂಡ್ರೆ ಅವರು ಅಡ್ಜಸ್ಟ್ ಆಗ್ತಾರೆ ಸರ್, ಆತರ ಏನಿಲ್ಲ. ಸೊ ಹಾಗಾದ್ರೆ ನಿಮ್ಮ ಕಾಲೇಜ್ಗೆ ನಿಮ್ಮ PUC ಫ್ರೆಂಡ್ಸು ಇಲ್ಲ ಸ್ಕೂಲ್ ಫ್ರೆಂಡ್ಸ್ ಯಾರಾದ್ರೂ ಜಾಯ್ನ್ ಆಗಿದಾರಾ ಜೊತೆಲಿ? ಇಲ್ಲ ಸರ್, PU ಫ್ರೆಂಡ್ಸ್ ಸ್ಕೂಲ್ ಫ್ರೆಂಡ್ಸ್ ಯಾರು ಸಿಗ್ಲಿಲ್ಲ ನಂಗೆ, ಎಲ್ಲ ಹೊಸ ಫ್ರೆಂಡ್ಸ್. ಫಸ್ಟ್ ಡೇ ಫಸ್ಟ್ 1 ವೀಕ್ ಯಾರು ಅಷ್ಟು ಕ್ಲೋಸ್ ಇರ್ಲಿಲ್ಲ. ನೆಕ್ಸ್ಟ್ ನನ್ಗೆ ಅಡ್ಜಸ್ಟ್ ಆಗೋ ತರ ನಾನೇ ಒಬ್ನ ಫ್ರೆಂಡ್ ಮಾಡ್ಕೊಂಡು ಅಡ್ಜಸ್ಟ್ ಆದೆ ಸರ್, ಎಲ್ರು ಹೊಸ ಫ್ರೆಂಡ್ಸ್. ಸೊ ಹಾಗಾದ್ರೆ ನೀವು ಹಾಸ್ಟೆಲ್ ಇರೋದಾ ಇಲ್ಲ ಮನೆಯಿಂದ ಓಡಾಡ್ತೀರಾ ಕಾಲೇಜ್ಗೆ? ಇಲ್ಲ ಸರ್, ಮನೆಯಿಂದಾನೇ ಓಡಾಡ್ತೀನಿ. ಇಲ್ಲಿಂದ 45 ಮಿನಿಟ್ಸ್ ಅಷ್ಟೇ ಜರ್ನಿ. ಸೊ ಮನೆಯಿಂದಾನೇ ಅಪ್ ಅಂಡ್ ಡೌನ್ ಮಾಡ್ತೀನಿ. ಮನೆ ಹತ್ರ ಅಂದ್ರೆ ಮನೆ ಹತ್ರ ಇರಬೇಕು ಅಂತ ಕಾಲೇಜು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ ಇಲ್ಲ ಕಾಲೇಜ್ ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರ? ಕಾಲೇಜ್ ಚೆನ್ನಾಗಿದೆ ಮತ್ತೆ CSE IML ಬ್ರಾಂಚ್ ಬೇಕು ಅಂತ ಕಟ್ ಆಫ್ ನೋಡ್ಕೊಂಡು ಚೆನ್ನಾಗಿರೋ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸರ್. ಸೊ ಹಾಗಾದ್ರೆ ನಿಮ್ ಪ್ರಕಾರ ಈಗ ಮನೆಯಿಂದ ಓಡಾಡೋದು ಬೆಸ್ಟಾ ಇಲ್ಲ ಅಂದ್ರೆ ಈಗ ಮನೆ ಹತ್ರ ಇರೋ ಕಾಲೇಜಿಗೆ ಸೇರೋದು ಬೆಸ್ಟಾ ಇಲ್ಲ ಹಾಸ್ಟೆಲ್ ಇರೋದು ಬೆಸ್ಟಾ? ದೂರ ಆದ್ರೂ ಪರವಾಗಿಲ್ಲ ಚೆನ್ನಾಗಿರೋ ಕಾಲೇಜ್ಗೆ ಹೋದ್ರೆ? ಅಂದ್ರೆ ಮನೆ ನಿಯರ್ ಬೈ ಇದ್ರೆ ಓಡಾಡ್ಕೊಂಡು ಆರಾಮಾಗಿ ಸ್ಟಡಿ ಮಾಡ್ಕೋಬಹುದು ಸರ್. ಜಾಸ್ತಿ ದೂರ ಇದ್ರೆ 2 hours 3 hours ಜರ್ನಿ ಮಾಡ್ಬೇಕಂದ್ರೆ ಹಾಸ್ಟೆಲ್ ಅಲ್ಲಿ ಇರೋದೇ ಬೆಸ್ಟ್. ಈಗ ಎಕ್ಸಾಮ್ ಟೈಮ್ಸ್ ಅಲ್ಲೆಲ್ಲ ಜರ್ನಿ ಮಾಡಕ್ಕೆ ಟೈಮ್ ಹೋಗುತ್ತೆ, ನಾವು ಸ್ಟಡಿ ಮಾಡಕ್ ಆಗಲ್ಲ, ಅವಾಗ ಸ್ಕೋರ್ ಕಮ್ಮಿ ಆಗುತ್ತೆ. ನಿಯರ್ ಬೈ ಇದ್ರೆ ಮನೆಯಿಂದಾನೇ ಓಡಾಡೋದು ಬೆಸ್ಟ್ ಸರ್, ಏನ್ ಅಷ್ಟೊಂದು ಕಷ್ಟ ಇಲ್ಲ, ಓದ್ಕೋಬಹುದು. ಅಂದ್ರೆ ಜಾಸ್ತಿ 3 hours 4 hours ಜರ್ನಿ ಇದ್ರೆ ಹಾಸ್ಟೆಲ್ ಅಲ್ಲಿ ಇರೋದೇ ಬೆಸ್ಟ್ ಸರ್. ಓಕೆ, ದೂರ ಇದ್ರೆ ಹಾಸ್ಟೆಲ್ ಇರಿ, ಹತ್ರ ಇದ್ರೆ ಮನೆಯಿಂದಾನೇ ಓಡಾಡಿ, ಕಾಲೇಜ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ ಜಾಸ್ತಿ, ನಿಮ್ಗೆ ಇಷ್ಟ ಆದ ಕಾಲೇಜಿಗೆ ಸೇರಿ ಅಂತ ಹೇಳ್ತಿದ್ದೀರಿ. ಹೌದು ಸರ್. ಈಗ ಜನರಲ್ ಆಗಿ ಪೇರೆಂಟ್ಸ್ಗೆ ಇಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ ಇಂಜಿನಿಯರಿಂಗ್ ಅಲ್ಲಿ ಅಂತ. ಈಗ ನಾವು ಒಂದ್ಸಾರಿ ಬಂದು 1 ವರ್ಷಕ್ಕೆ ಒಂದ್ಸಾರಿ ಫೀಸ್ ಕಟ್ತೀವಿ, ಕಟ್ಟಿದಾದ್ಮೇಲೆ ಏನಾದ್ರು ಖರ್ಚು ಬರುತ್ತಾ ಸೆಂಟ್ರಲ್ಲಿ? ಏನಾನ ಎಕ್ಸ್ಟ್ರಾ ಕಾಲೇಜಲ್ಲಿ ಅದಕ್ಕೆ ಕಟ್ಟಿ ಫೀಸು ಇದಕ್ಕೆ ಕಟ್ಟಿ ಇಲ್ಲ ಈ ಮೆಂಬರ್ ಆಗಿ ಅಂತ ಏನಾದ್ರು ಖರ್ಚು ಬರುತ್ತಾ ಇಂಜಿನಿಯರಿಂಗ್ ಅಲ್ಲಿ? ಏನಿಲ್ಲ ಸರ್, ಎಕ್ಸ್ಟ್ರಾ ಫೀಸ್ ಏನಕ್ಕೂ ಕೇಳಲ್ಲ. ಎಕ್ಸಾಮ್ ಫೀಸಸ್ ಅಷ್ಟೇ ಸರ್, ಅಂದ್ರೆ ಸೆಮ್ ಎಕ್ಸಾಮ್ ಬರಿಬೇಕಾದ್ರೆ ಎಕ್ಸಾಮ್ ಫೀಸ್ ಏನು ಕಾಲೇಜಿಂದ ಕೇಳಲ್ಲ. ನಾವು CET ಫೀಸ್ ಏನ್ ಪೇ ಮಾಡ್ತೀವಿ ಮತ್ತೆ ಆಮೇಲೆ ಕಾಲೇಜ್ ಫೀಸ್ ಟ್ಯೂಷನ್ ಫೀ ಏನ್ ಪೇ ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್ ನಾವ್ ಏನಾದ್ರು ಈಗ ನೋಟ್ಸ್ ಅವ್ರು ಟೀಚ್ ಮಾಡ್ಬೇಕಾದ್ರೆ ರನ್ನಿಂಗ್ ನೋಟ್ಸ್ ಬರ್ದಿರ್ತೀವಿ, ರನ್ನಿಂಗ್ ನೋಟ್ಸ್ ಅಲ್ಲಿ ಅಷ್ಟು ಸಫಿಶಿಯಂಟ್ ಆಗಿ ಓದಕ್ ಆಗಲ್ಲ. ಸೊ PDF ಶೇರ್ ಮಾಡಿರ್ತಾರೆ ಟೀಚರ್ಸ್,
ನಾವು ಮೊಬೈಲ್ ಅಲ್ಲಿ ರೀಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಜೆರಾಕ್ಸ್ ತಗೋಬೇಕಾಗುತ್ತೆ. ಅದೊಂದ್ ಸ್ವಲ್ಪ ಜೆರಾಕ್ಸ್ ಪೇ ಮಾಡ್ಬೇಕಾಗುತ್ತೆ ಅಷ್ಟೇ ಸರ್. ಅಸೈನ್ಮೆಂಟ್ಸ್ ಬೈಂಡಿಂಗು ಜೆರಾಕ್ಸ್ ಅದಿರುತ್ತೆ ಅಷ್ಟೇ. ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಏನು ಇರಲ್ಲ ಸರ್. ಮೇ ಬಿ ನೀವು ಮನೆಯಿಂದ ಓಡಾಡೋದ್ರಿಂದ ನಿಮಗೇನು ಅಂತ ಖರ್ಚು ಬರೋದಿಲ್ಲ ಅನ್ಕೋತೀನಿ. ಇನ್ ಕೇಸ್ ಇವಾಗ ಇಂಜಿನಿಯರಿಂಗ್ ನಾನು ಹಾಸ್ಟೆಲಲ್ಲೇ ಇದ್ದೀನಿ, ಹಾಸ್ಟೆಲ್ ಫೀಸ್ ಬಿಟ್ಟು ಒಂದು ತಿಂಗಳಿಗೆ ಒಬ್ಬ ಇಂಜಿನಿಯರಿಂಗ್ ಹುಡುಗ ಸಾಮಾನ್ಯವಾಗಿ ಖರ್ಚು ಮಾಡ್ಬೋದು ಅಂದ್ರೆ ಎಷ್ಟು ಖರ್ಚು ಬೇಕಾಗುತ್ತೆ ಒಂದು ತಿಂಗಳಿಗೆ? ಹಾಸ್ಟೆಲ್ ಅಲ್ಲಿ ಇದ್ರೆ ಫುಡ್ ಅದು ಅಡ್ಜಸ್ಟ್ ಆಗಲ್ಲ ಸರ್. ಅವ್ರಿಗೆ ಫುಡ್ ಎಲ್ಲ ಈಚೆ ತಿನ್ಬೇಕು ಅನ್ಸುತ್ತೆ. ಸೊ ಅವ್ರಿಗೊಂದು 2000 to 3000 ಬರ್ಬೋದು. ಬಟ್ ಮನೆಯಿಂದ ಓಡಾಡಿದ್ರೆ ಫುಡ್ ಎಲ್ಲ ಮನೇಲಿ ಚೆನ್ನಾಗಿರುತ್ತೆ. ನಮ್ಗೇನ್ ಜಾಸ್ತಿ ಆಗಲ್ಲ ಸರ್. 1000 to 2000 ಆಗ್ಬೋದು ಅಷ್ಟೇ. ಸೊ ನೀವು ಓದ್ತಾ ಇದ್ದಿದ್ದ ಬ್ಯಾಚ್ ಅಲ್ಲಿ ನಿಮ್ದು VTU ಸಿಲೆಬಸ್ ಇತ್ತಲ್ವಾ? ಹೌದು ಸರ್, VTU ಸಿಲೆಬಸ್. ಸೊ ಇದು VTU ಕ್ವಶನ್ ಪೇಪರ್ ಹೇಗೆ, ಟಫ್ ಆಗಿರುತ್ತಾ ಈಸಿ ಇರುತ್ತಾ? ಏನಿಲ್ಲ ಸರ್, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರುತ್ತೆ. ಮಾಡೆಲ್ ಪೇಪರ್ ಪ್ರಿಪೇರ್ ಆದ್ರೆ ಪಾಸ್ ಆಗ್ತಾರೆ. ಏನ್ ಟಫ್ ಇರಲ್ಲ, ಈಸಿನೇ ಇರುತ್ತೆ. ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇರುತ್ತೆ. ಮಾಡೆಲ್ ಪೇಪರ್ ಓದ್ಕೊಂಡ್ರೆ ಪಾಸ್ ಆಗ್ಬೋದು ಸರ್. ಬಟ್ ತುಂಬಾ ಜನ ಸ್ಟೂಡೆಂಟ್ ಹೇಳ್ತಾರೆ, ಸರ್ ನಾನು ಏನೋ ಅನ್ಕೊಂಡು ಎಕ್ಸಾಮ್ ಅಲ್ಲಿ ಬರ್ದೆ, ನಾನು ಎಕ್ಸ್ಪೆಕ್ಟೆಡ್ ಮಾರ್ಕ್ಸೇ ಬರೋದಿಲ್ಲ ಅಂತ. ನಿಜಾನಾ ಇಲ್ಲ ಡಿಫ್ರೆಂಟ್ ಆಗಿ ರಿಸಲ್ಟ್ ಬರುತ್ತಾ VTU ಅಲ್ಲಿ ಅಂತ? ಏನಿಲ್ಲ ಸರ್, ಎಕ್ಸ್ಪೆಕ್ಟೇಷನ್ ಬರುತ್ತೆ ಬಟ್ ವೇರಿ ಆಗುತ್ತೆ. ಫುಲ್ ಬರುತ್ತೆ ಅಂತ ಹೇಳಕ್ ಆಗಲ್ಲ. ನಾನ್ ಫಸ್ಟ್ ಸೆಮ್ ರಿಸಲ್ಟ್ 9.5 to 9.8 CGPA ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ನನ್ಗೆ 9.2 ಬಂತು ಸರ್. 1 to 2% ಡಿಫರ್ ಆಗುತ್ತೆ ಅಷ್ಟೇ. ಬಟ್ ಎಕ್ಸ್ಪೆಕ್ಟೆಡ್ ಬರುತ್ತೆ, ಅಷ್ಟು ಸ್ಟ್ರಿಕ್ಟ್ ಏನಿರಲ್ಲ. ಸೊ ಅಂದ್ರೆ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಈಗ ನೀವು PUC ಅಲ್ಲಿ ಈಗ 96 ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಂದ್ರೆ 96 ತಗೊಬೋದು. ಇಂಜಿನಿಯರಿಂಗ್ ಅಲ್ಲಿ ನೀವು 96 ಎಕ್ಸ್ಪೆಕ್ಟ್ ಮಾಡ್ತೀರಂದ್ರೆ 92 ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಹೌದು ಸರ್, ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸೊ ಈಗ ಆಲ್ರೆಡಿ 9+ ಇದೆ ನಿಮ್ದು CGPA ಫಸ್ಟ್ ಸೆಮ್ ಅಲ್ಲಿ. ಏನು ನಿಮ್ ಸೀಕ್ರೆಟ್ ಅದಕ್ಕೆ? ಯಾವ ತರ ಓದ್ಬೇಕು? ಈಗ ಯಾರಾದ್ರೂ ಇಂಜಿನಿಯರಿಂಗ್ ಜಾಯ್ನ್ ಆಗೋರ್ಗೆ ಏನ್ ಸೀಕ್ರೆಟ್ ಹೇಳ್ತೀರಿ? ಅಂದ್ರೆ ಸರ್, ನಾವು ಕ್ಲಾಸ್ ಅಲ್ಲಿ ಏನ್ ಅವತ್ತು ಟೀಚರ್ಸ್ ಟೀಚ್ ಮಾಡಿರ್ತಾರೆ ಅದು ಬಂದು ಈವ್ನಿಂಗ್ ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಏನಾದ್ರು ಡೌಟ್ಸ್ ಇದ್ರೆ ಅವ್ರ ನೆಕ್ಸ್ಟ್ ಡೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೇಕು. ಮತ್ತೆ ಏನೇ ಡೌಟ್ಸ್ ಇದ್ರು ಅವತ್ತೇ ಕ್ಲಿಯರ್ ಮಾಡ್ಕೋಬೇಕು. ಹಾರ್ಡ್ ವರ್ಕ್ ಮಾಡಿದಷ್ಟು ನಮ್ಗೆ ಸ್ಕೋರ್ ಜಾಸ್ತಿ ಆಗುತ್ತೆ ಸರ್. ಓಕೆ, ನೀವು ನನಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ ನನಗೆ AML ಇಷ್ಟ ಅಂತೇಳಿ ಸೇರ್ಕೊಂಡಿದ್ದೀನಿ ಅಂತ. ಸೊ ಈಗ ಈ ಒಂದು ವರ್ಷ ಕಂಪ್ಲೀಟ್ ಆಗಿದೆ, ಇನ್ನೂ AML ಮೇಲೆ ಇಷ್ಟ ಇದೆಯಾ? ಹೌದು ಸರ್. ಸೊ ಮತ್ತೆ ಆ ಬ್ರಾಂಚ್ ಬೇಕು ಅಂತಾನೆ ಇಷ್ಟಪಟ್ಟು ಸೇರಿದ್ದು ಸರ್. ಆ ಬ್ರಾಂಚ್ ಇಂದ ಏನು ಅನ್ಸಿಲ್ಲ ಸರ್. ಇವಾಗ ಇಂಜಿನಿಯರಿಂಗ್ ಸೇರ್ಬಾರ್ದಿತ್ತು, ಈ ಬ್ರಾಂಚ್ ಬೇಡ ಅಂತ 1 year ಕಂಪ್ಲೀಟ್ ಮಾಡಿದೆ. ಬಟ್ ಆತರ ಫೀಲಿಂಗ್ ಏನು ಬಂದಿಲ್ಲ ನನ್ಗೆ. ಚೆನ್ನಾಗಿದೆ ಅಂತಾನೆ ಫೀಲ್ ಆಗ್ತಿದೆ. ಚೆನ್ನಾಗಿದೆ ಸರ್ ಬ್ರಾಂಚ್. ಈಗ ಎಷ್ಟೊಂದು ಜನ ನಾವು ಸ್ಟೂಡೆಂಟ್ ಇಂಜಿನಿಯರಿಂಗ್ ಸೇರಿದ್ಮೇಲೆ ಏನು ಹೇಳ್ತಾರೆ, ಇಲ್ಲ 6 ತಿಂಗಳಿಗೆ ಇಲ್ಲ ಸ್ಟಾರ್ಟಿಂಗಲ್ಲೇ ಸರ್ ನಮ್ಮ ಅಪ್ಪ ಫೋರ್ಸ್ ಮಾಡಿದ್ರು, ನಮ್ಮ ಮನೇಲಿ ಹೇಳಿದ್ರು, ನಮ್ಮ ಮಾವ ಸೇರಿಸಿದ್ರು, ನಾವು ಫೋರ್ಸಲ್ಲಿ ಸೇರಿದ್ದೀವಿ ಅಂತಾರೆ. ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇಂಜಿನಿಯರಿಂಗ್ ಸೇರಿರೋದಕ್ಕೆ? ಹೌದು ಸರ್, ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ, ಯಾರು ಫೋರ್ಸ್ ಮಾಡಿಲ್ಲ ಸರ್. ನನ್ಗೆ ಆ ಬ್ರಾಂಚ್ ಬೇಕು ಅಂತ ನಾನು ಒಂದು CET ರ್ಯಾಂಕ್ ತಗೊಂಡು ಇಲ್ಲ ನಾನು ಅದೇ ಬ್ರಾಂಚ್ ಓದ್ಬೇಕು, ಇಂಜಿನಿಯರಿಂಗೇ ಮಾಡ್ಬೇಕಂತ ಸೇರಿದ್ದು ಸರ್ ನಾನು. ಸೊ ಈಗ ಜನರಲ್ ಆಗಿ ಎಲ್ಲರಿಗೂ ಏನಾದರೂ ಒಂದು ತಪ್ಪು ಕಲ್ಪನೆ ಇರ್ತದೆ, ಇಂಜಿನಿಯರಿಂಗ್ ಮಾಡಿದ್ರೆ ಕೆಲಸ ಸಿಗೋದಿಲ್ಲ ಅಂತ ಒಂದು ಮಿತ್ ಅಂತ ಇರುತ್ತೆ. ಸೊ ನಿಮ್ಮ ಪ್ರಕಾರ ಎಲ್ಲರೂ ಬೇರೆ ಜನಗಳಿಗೆ ಏನು ಅನ್ಕೊಂಡಿರಿ, ಏನು ಮಿತ್ ಅಂತಿದೆ ಇಂಜಿನಿಯರಿಂಗ್ ಬಗ್ಗೆ ಅಂತ? ಅಂದ್ರೆ ಅವ್ರು ಅನ್ಕೋತಾರೆ ಇಂಜಿನಿಯರಿಂಗ್ ಮಾಡಿದ್ರೆ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಸ್ವಲ್ಪ ಜನ ಅನ್ಕೋತಾರೆ. ಬಟ್ ನಾವ್ ಒಂದ್ ಡಿಗ್ರಿ ಕಂಪ್ಲೀಟ್ ಮಾಡಿದ ತಕ್ಷಣ ನಮ್ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಸರ್. ನಮ್ಗೆ ಅದ್ರ ಮೇಲೆ ಸ್ಕಿಲ್ಸ್ ಇರ್ಬೇಕು, ಕಮ್ಯುನಿಕೇಶನ್ ಇರ್ಬೇಕು. ಸೊ ನಾವ್ ಸ್ಕಿಲ್ಸ್ ಡೆವಲಪ್ ಮಾಡಿದಷ್ಟು ನಮ್ ಲೈಫ್ ಸೆಟ್ಲ್ ಆಗುತ್ತೆ. ಪ್ಲೇಸ್ಮೆಂಟ್ ಆಗ್ಬೇಕಂದ್ರೆ ನಮ್ ಸ್ಕಿಲ್ಸ್ ಇರ್ಲೇಬೇಕು. ಎಲ್ಲೋ ಒಂದ್ ಕಡೆ ನಾವು ಸೆಟಲ್ ಆಗ್ಬೇಕಂದ್ರೆ ಕಮ್ಯುನಿಕೇಶನ್ ಇರ್ಬೇಕು. ಸೊ ಇಂಜಿನಿಯರಿಂಗ್ ಅಲ್ಲಿ ಇನ್ನೊಂದು ಆಗ್ಲೇ ನಿಮ್ ಅಕಾಡೆಮಿಕ್ಸ್ ಅಲ್ಲಿ ಕೇಳ್ಬೇಕು ಅಂತಿದ್ದೆ, ಇಂಜಿನಿಯರಿಂಗ್ ಅಲ್ಲಿ ಇಂಟರ್ನಲ್ಸ್ ಗೆಲ್ಲ ಫ್ಯಾಕಲ್ಟಿ ಸ್ವಲ್ಪ ಟಾರ್ಚರ್ ಕೊಡ್ತಾರೆ ಅಂತಾರೆ, ನಿಜನಾ? ಏನಿಲ್ಲ ಸರ್, ಅಸೈನ್ಮೆಂಟ್ಸ್ ಅಂತ ಕೊಡ್ತಾರೆ, ಅದರಿಂದ ಸ್ವಲ್ಪ ಮಾರ್ಕ್ಸ್ ಕೊಡ್ತಾರೆ. ಅಂದ್ರೆ ಏನ್ ಇರುತ್ತೆ ಸಿಲೆಬಸ್ ಅದನ್ನ ಒಂದ್ ಸ್ವಲ್ಪ ಕ್ವಶನ್ಸ್ ಕೊಡ್ತಾರೆ, ಅದ್ ಟೆಸ್ಟ್ ಮಾಡ್ತಾರೆ. ಮತ್ತೆ 2 ಇಂಟರ್ನಲ್ಸ್, ನಾವು PU ಅಲ್ಲಿ ಹೆಂಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಂತ ಟೆಸ್ಟ್ ಬರೀತೀವಿ, ಅದೇ ತರ ಇಂಜಿನಿಯರಿಂಗ್ ಅಲ್ಲಿ 1 ಸೆಮ್ಗೆ 2 ಇಂಟರ್ನಲ್ಸ್ ಮಾಡ್ತಾರೆ. ಆ ಇಂಟರ್ನಲ್ಸ್ ಚೆನ್ನಾಗಿ ಮಾಡಿದ್ರೆ ಇಂಟರ್ನಲ್ ಮಾರ್ಕ್ಸ್ ಬರುತ್ತೆ. ಮತ್ತೆ ಅಸೈನ್ಮೆಂಟ್ಸ್ ಕೊಡ್ತಾರೆ, ಸೇಮ್ ನಮ್ ಸಿಲೆಬಸ್ ಏನಿರುತ್ತೆ ಅದೇ ಒಂದ್ ಸ್ವಲ್ಪ ಕ್ವಶನ್ಸ್ ಕೊಟ್ಟು ಬರೆಯಕ್ ಹೇಳ್ತಾರೆ, ಅದರಿಂದನೂ ಮಾರ್ಕ್ಸ್ ಬರುತ್ತೆ. ಆ ಇಂಟರ್ನಲ್ಸ್ ಇಂದ ಏನ್ ಟಾರ್ಚರ್ ಇಲ್ಲ ಸರ್. ಓಕೆ, ಹಾಗಾದ್ರೆ ಈಗ ನೀವು 9.2 ತೆಗ್ದಿದ್ದೀರಿ ಫಸ್ಟ್ ಸೆಮ್ ಅಲ್ಲಿ ಅಂತ ಹೇಳಿದ್ರೆ, ನೀವೇನಾ ಟಾಪರು ಇಲ್ಲ ಬೇರೆಯವ್ರು ಇದಾರ ನಿಮ್ ಕ್ಲಾಸ್ ಅಲ್ಲಿ ಟಾಪರ್ಸ್? ಅಂದ್ರೆ ನಮ್ ಸೆಕ್ಷನ್ ಅಲ್ಲಿ 9.2ನೇ ಸರ್. ಅಂದ್ರೆ 2 ಸೆಕ್ಷನ್ಸ್ ಮಾಡಿದ್ದಾರೆ. 9.2ನೇ ಹೈಯೆಸ್ಟ್. ಇನ್ನೊಂದು B ಸೆಕ್ಷನ್ ಅಲ್ಲಿ 9.6 ಏನೋ ಬಂದಿದೆ ಸರ್. 9.6 ಹೈಯೆಸ್ಟ್. ಓಕೆ, ಅಂದ್ರೆ ನೀವು ಕಾಂಪಿಟೇಟಿವ್ ಆಗಿ ಇದೀರಿ, ನೀವು ಟಾಪರ್ ಅಲ್ಲಿ ಲಿಸ್ಟ್ ಅಲ್ಲಿ ಬರ್ತಿದ್ದೀರಿ. ಹೌದು.
ಸೊ ಈ ಸರಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸೆಕೆಂಡ್ ಸೆಮ್ಮಲ್ಲಿ? ಸೆಕೆಂಡ್ ಸೆಮ್ ಅಲ್ಲಿ 9.8 ವರ್ಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಸೊ ಈಗ ಏನಾಗಿದೆ ಅಂದರೆ ಟ್ರೆಂಡು ಇಂಜಿನಿಯರಿಂಗಲ್ಲಿ ಕೆಲಸ ಸಿಗೋದಿಲ್ಲ ಅನ್ನೋ ಫೀಲಿಂಗಲ್ಲಿದೆ. ಈಗ ನಿಮ್ಮ ಸೀನಿಯರ್ಸ್ ಔಟ್ಪುಟ್ ಬ್ಯಾಚ್ ಆದವ್ರಿಗೂ ಜಾಬ್ ಅಷ್ಟಕ್ಕಷ್ಟೇ ಸಿಕ್ಕಿರೋದು. ನಿಮಗೆ ಹೋಪ್ ಇದೆಯಾ ನಾನು ಇನ್ನು 3 ವರ್ಷದಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ರೆ ನಾನು ಕೆಲಸ ತೊಗೊತೀನಿ ಅಂತ ಅನಿಸ್ತಾ ಇದೆಯಾ? ಕಾನ್ಫಿಡೆನ್ಸ್ ಬಂದಿದೆ ಒಂದು ವರ್ಷದಲ್ಲಿ ಕಾನ್ಫಿಡೆನ್ಸ್ ಬಂದಿದೆ? ಹೌದು ಸರ್. ಹಾ ಸರ್ ಅಂದ್ರೆ ನಾನು ಚೆನ್ನಾಗಿ ಈಗ್ಲಿಂದಾನೇ ಎಲ್ಲ ಹ್ಯಾಕಥಾನ್ಸ್ ಅಲ್ಲಿ ಎಲ್ಲದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೊಂಡು ಎಲ್ಲ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡ್ರೆ ಜಾಬ್ ಸಿಗುತ್ತೆ. ಈಗ ಎಲ್ರು ಹೇಳ್ತಾರೆ ಇಂಜಿನಿಯರಿಂಗ್ ಅಷ್ಟೊಂದು ಇದಿಲ್ಲ, ಸ್ಕೋಪ್ ಇಲ್ಲ, ಎಲ್ರು ಇಂಜಿನಿಯರಿಂಗ್ ಮಾಡ್ತಾರೆ, ಜಾಬ್ಸ್ ಇಲ್ಲ, ಸಾಫ್ಟ್ವೇರ್ ಬಿದೋಗುತ್ತೆ ಆತರ ಎಲ್ಲ ಮಾತಾಡ್ತಾರೆ. ಬಟ್ ಆತರ ಏನಿಲ್ಲ ಸರ್. ನಮ್ ಸ್ಕಿಲ್ಸ್ ಕಮ್ಯುನಿಕೇಶನ್ ಚೆನ್ನಾಗಿದ್ರೆ ಜಾಬ್ ಸಿಕ್ಕೇ ಸಿಗುತ್ತೆ. ಸೊ ಹಾಗಾದರೆ ಐ ಥಿಂಕ್ ನಾನು ನಿಮ್ಮ ಸ್ಟಾರ್ಟಿಂಗ್ ಎಲ್ಲ ಕೇಳೋದು ಮರ್ತೆ, ನೀವು KCET ಇಂದ ಸೇರಿರೋದಾ ಕಾಮೆಟ್ಗೆನಾ ಮ್ಯಾನೇಜ್ಮೆಂಟಲ್ಲಿ ಸೇರಿದ್ದ? ಸರ್ KCET ಇಂದ. KCET ಇಂದ ಸೇರಿದ್ರೆ ಎಷ್ಟು ಫೀಸ್ ಕಟ್ಟಿದ್ರಿ ಲಾಸ್ಟ್ ಇಯರ್? ಫೀಸ್ ಎಷ್ಟಿತ್ತು ನಿಮಗೆ? ಸರ್ KCET ಫೀಸ್ ಬಂದು 1,21,610 ಇತ್ತು ಸರ್. ಓಕೆ. ಕಾಲೇಜ್ ಫೀಸು ಅಡಿಷನಲ್ ಕಾಲೇಜ್ ಫೀಸ್ 18,000 ಅಡಿಷನಲ್ ಆಗಿ ಅದು ಕಾಲೇಜಲ್ಲಿ ಸಪ್ರೇಟ್ ಆಗಿ ಕಟ್ಟಬೇಕು. ಹೌದು. ಮತ್ತೆ ಈಗ ಯಾರಾದರೂ ಇಂಜಿನಿಯರಿಂಗ್ ಸೇರ್ತೀರಿ ಫಸ್ಟ್ ಇಯರ್ಗೆ ಈಗ ಅನ್ನೋರಿಗೆ ಏನು ಮಾಡಬೇಕು? ಅವರು ಫಸ್ಟ್ ಇಯರಲ್ಲಿ ಸ್ಟಾರ್ಟಿಂಗಿಂದ ಭಯ, ಈಗ ಎಷ್ಟೋ ಜನಕ್ಕೆ ಏನು ಮಾಡಬೇಕು ಅಂತಲೂ ಗೊತ್ತಿರೋದಿಲ್ಲ. ಏನು ಗೊತ್ತಾಗೋಷ್ಟರಲ್ಲಿ ಅವ್ರದ್ದು 1 ವರ್ಷ ಮುಗಿದೋಗ್ಬಿಡುತ್ತೆ ಇಂಜಿನಿಯರಿಂಗಲ್ಲಿ. ಸೊ ನೀವು ಏನಾದರೂ ಈಗ ನಿಮ್ಮ ಜೂನಿಯರ್ಸ್ ಬರ್ತಾರೆ, ಅವ್ರಿಗೆ ಏನು ಟಿಪ್ಸ್ ಕೊಡ್ತೀರಿ KCET ಇಂದ ಕಾಮೆಟ್ಗೆ ಮ್ಯಾನೇಜ್ಮೆಂಟಿಂದ ಬರುವಂಥ ಸ್ಟೂಡೆಂಟ್ಸ್ಗೆ? ಅಂದ್ರೆ ಸರ್ ಅವರು KCET ಇಂದ ಕಾಮೆಟ್ಗೆ ಇಂದ ಏನಾದ್ರು ಬರ್ತಾವ್ರೆ ಅಂದ್ರೆ ಫಸ್ಟ್ ಅವ್ರು ಇಂಜಿನಿಯರಿಂಗ್ ಕಾಲೇಜಸ್ಗೆ ಯಾವ ಕಾಲೇಜ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಫಸ್ಟ್ ಅವ್ರಿಗೆ ಆಪ್ಷನ್ ಎಂಟ್ರಿ ಅಂತ ಬಿಡ್ತಾರೆ. ಫಸ್ಟ್ ಅವ್ರು ಕಾಲೇಜ್ ಪ್ರಿಪೇರ್ ಮಾಡ್ಬೇಕಾದ್ರೆ ಚೆನ್ನಾಗಿರೋ ಕಾಲೇಜ್ನ ಪ್ರಿಫರ್ ಮಾಡಿ ಕಾಲೇಜಿಗೆ ಸೇರ್ಕೊಂತಾರೆ. ಸೇರ್ಕೊಂಡಿದಾದ್ಮೇಲೆ ಅವರು ಫಸ್ಟ್ ಇಯರ್ ಇಂದಾನೇ ಹಾರ್ಡ್ ವರ್ಕ್ ಮಾಡ್ಬೇಕು. ಅಂದ್ರೆ ಫಸ್ಟ್ ಇಯರ್ ಇಂದಾನೆ ಗುಡ್ CGPA ಮೇಂಟೈನ್ ಮಾಡ್ಬೇಕು. ನಾವು ಸೆಕೆಂಡ್ ಇಯರ್ಗೆ ಹೋದ್ಮೇಲೆ ಎಲ್ಲ ನಮ್ಗೆ ಬ್ರಾಂಚ್ ಸಬ್ಜೆಕ್ಟ್ಸ್ ಬರ್ತಾ ಹೋಗುತ್ತೆ. ಆ ಸಬ್ಜೆಕ್ಟ್ಸ್ ಕಷ್ಟ ಇದ್ರೂ ಇರ್ಬೋದು, ನಾವು ಅವಾಗ CGPA ಮೇಂಟೈನ್ ಮಾಡಕ್ ಆಗಿಲ್ಲ ಅಂದ್ರು ಇವಾಗ ಎಲ್ಲ PU ಸಬ್ಜೆಕ್ಟ್ಸ್ ಕಂಟಿನ್ಯೂ ಆಗಿರುತ್ತೆ ನಮ್ಗೆ, PU ಅಲ್ಲಿ ಓದಿರೋ ಸಬ್ಜೆಕ್ಟ್ಸ್. ಸೊ ಇಲ್ಲೇ ಚೆನ್ನಾಗಿ ಓದಿ ಒಳ್ಳೆ CGPA ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಅದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಮತ್ತೆ ಫಸ್ಟ್ ಇಯರ್ ಇಂದಾನೆ ಯಾವ್ದೇ ಹ್ಯಾಕಥಾನ್ಸ್ ಆಗ್ಲಿ, ಯಾವ್ದೇ ಕ್ಲಬ್ಸ್ ಆಗ್ಲಿ, ಯಾವ್ದೇ ಕಲ್ಚರಲ್ ಆಕ್ಟಿವಿಟೀಸ್ ಆಗ್ಲಿ ಎಲ್ಲದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಪಾರ್ಟಿಸಿಪೇಟ್ ಮಾಡಿ ಸರ್ಟಿಫಿಕೇಶನ್ ಕೋರ್ಸಸ್ ನ ಕಂಪ್ಲೀಟ್ ಮಾಡ್ಕೋಬೇಕು. ಎಲ್ಲ ಫಸ್ಟ್ ಇಯರ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಇವಾಗ್ಲಿಂದಾನೆ ಸ್ಕಿಲ್ಸ್ ಮತ್ತೆ ಕಮ್ಯುನಿಕೇಶನ್ ಡೆವಲಪ್ ಆದ್ರೆ ನಮ್ಗೆ ನೆಕ್ಸ್ಟ್ ಪ್ಲೇಸ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಸರ್. ಸೊ ನೀವೇನು ಹೇಳೋದು, ಫಸ್ಟ್ ಇಯರಲ್ಲಿ ಹೆಚ್ಚು ಕಮ್ಮಿ ನೀವು ಏನು PUC ಓದಿದ್ದೀರೋ ಅದರ ಎಕ್ಸ್ಟೆಂಡೆಡ್ ಸಿಲೆಬಸ್ ಇರುತ್ತೆ, ಆರಾಮಾಗಿ ಎಲ್ಲರೂ ಕಲ್ತ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಸೆಕೆಂಡ್ ಇಯರಿಂದ ಬ್ರಾಂಚ್ ಸಬ್ಜೆಕ್ಟ್ ತೊಗೊಂಡು ಕಲಿಬೋದು. ಸೊ ಚೆನ್ನಾಗಿ ಎಫರ್ಟ್ ಹಾಕಿದ್ರೆ ಏನು ಇಂಜಿನಿಯರಿಂಗ್ ಕಷ್ಟ ಇಲ್ಲ ಅಂತ ನೀವು ಹೇಳ್ತಿದ್ದೀರಿ. ಹೌದು ಸರ್. ಥ್ಯಾಂಕ್ ಯು ಚಂದನ, ಒಳ್ಳೆ ಟೈಮ್ ಕೊಟ್ರಿ. ನಾವು ಏನೇನು ಕ್ವಶನ್ ಕೇಳೋದಕ್ಕೆಲ್ಲ ನೀಟಾಗಿ ಆನ್ಸರ್ ಮಾಡಿದ್ರೆ. ಥ್ಯಾಂಕ್ ಯು ಅವರ್ ಟೈಮ್ ಆ್ಯಂಡ್ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.